ನನ್ನ ಹೆಸರು ಸಮೀರ್ ವಾಲಿಕರ್. ಈ ವಿಡಿಯೋ ನಿಮಗೆ ಬಹಳಷ್ಟು ಏನಂದ್ರೆ ಇನ್ಫಾರ್ಮೇಟಿವ್ ಆಗಿರ್ತೈತಿ. ವಿಡಿಯೋ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ಶೇರ್ ವಿತ್ ಯುವರ್ ಫ್ರೆಂಡ್. ಬಹಳಷ್ಟು ಸಿಂಪಲ್ ಅಂಡ್ ಈಸಿ ವೇದಾಗ ಏನಂದ್ರೆ ಎಕ್ಸ್ಪ್ಲೇನ್ ಮಾಡೀನಿ. ಬಹಳಷ್ಟು ಪಾಯಿಂಟ್ಸ್ ಏನಂದ್ರೆ ಕವರ್ ಮಾಡೀನಿ. ಅಟ್ ಲೀಸ್ಟ್ ಯು ಕ್ಯಾನ್ ಗೆಟ್ 20 ಮಾರ್ಕ್ಸ್ ಫ್ರಮ್ ದಿಸ್ ವಿಡಿಯೋ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ನಾ ಕ್ಲಿಯರ್ ಮಾಡೀನಿ ಕರ್ನಾಟಕ TET ಇನ್ ಫಸ್ಟ್ ಅಟೆಂಪ್ಟ್ ಯಾವಾಗ ನಾ ಹೇಳ್ದಾಗಿದ್ದ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಲಿಂಗ್ವಿಸ್ಟಿಕ್ಸ್. ವಾಟ್ ಆರ್ ಲಿಂಗ್ವಿಸ್ಟಿಕ್ಸ್? ಲಿಂಗ್ವಿಸ್ಟಿಕ್ಸ್ ಅಂದ್ರೆ ಏನು? ಸೈಂಟಿಫಿಕ್ ಸ್ಟಡಿ ಆಫ್ language. It is of 7 types. Linguistics 7 types dagadav. First ಏನಂದ್ರೆ phonetics, phonology, morphology, that is also called as morpheme, syntax, semantics, grammatics, grapheme. So these are the 7. We will discuss one by one. First we are saying phonetics. What is phonetics? ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ ಸೌಂಡ್ in the physical aspect. Physical aspect ಅಂದ್ರೆ lip movement hang ಐತಿ. That is physical aspect. The next is phonology. Phonology is nothing but actually what is the cognitive aspect of the what we can say sound. Let us suppose I am telling, hey, sit down. That is a rising voice. Sit down, please. This is nothing but the low. So it is nothing but sweetness. So rising, that is it shows angerness. Okay. So this is what we can say phonology. So it depends on intonations. That is low or rising. So what is the aspect? Cognitive aspect means what is the intention of the speaker thinking ಮತ್ತು ಅನಲೈಸ್ ಮಾಡೋದು ಏನಂತೀವಿ ನಾವು ಅಂದ್ರೆ ಫೋನಾಲಜಿ ಅಂತೀವಿ. ಇದ್ರಾಗೆ ಏನಂದ್ರೆ ಒನ್ ಮೋರ್ ಪಾಯಿಂಟ್ ಇಸ್ ದೇರ್ ಅಸೋಸಿಯೇಟೆಡ್ ವಿತ್ ದ ಫೋನಾಲಜಿ, ದಟ್ ಇಸ್ ಫೋನಿಮ್. ಫೋನಿಮ್ ಅಂದ್ರೆ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಲೆಟ್ ಅಸ್ ಸಪೋಸ್ ಚ ಬ ಪ. ದಿಸ್ ಇಸ್ ನಥಿಂಗ್ ಬಟ್ ದ ಫೋನಿಮ್, ದ ಸ್ಮಾಲೆಸ್ಟ್ ಯೂನಿಟ್. ಒಂದು ಸೌಂಡ್ ಏನಂದ್ರೆ ಬಹಳ ಸಣ್ಣ ಸ್ಮಾಲ್ ಏನಂದ್ರೆ ಯೂನಿಟ್ ಆಗಿರ್ತೈತಿ. ಚ ಬ ಪ. ಟೋಟಲ್ ಏನಂದ್ರೆ 44 ಫೋನಿಮ್ ಸೌಂಡ್ಸ್ ಅದಾವ. ಫಸ್ಟ್ ಇದು 44 ಏನಂದ್ರೆ ನಾವು ಡಿವೈಡ್ ಮಾಡ್ತೀವಿ ಎರಡ್ದಾಗ. These 44 again divided into 2 parts. One is 20 vowel sound and ಏನಂದ್ರೆ 24 consonant sounds. ಈಗ vowel sound 20 ಅದಾವ, ಅದ್ರಾಗ ಮತ್ತೆ ಎರಡು ಭಾಗ ಮಾಡಿ ನಾವು. One is diphthongs, one is monophthongs. ಸರ್ monophthongs ಮತ್ತು diphthongs ಅಂದ್ರೆ ಏನು? monophthongs ಅಂದ್ರೆ ಅಲ್ಲಿ vowel ಬರೀ ಸಿಂಗಲ್ vowel ಇರ್ತೈತಿ, ಅದರದ ಸೌಂಡ್ ಬರ್ತೈತಿ. ಎಕ್ಸಾಂಪಲ್ ಫ್ರಾಗ್ ಏನಂದ್ರೆ monophthong ಐತಿ. ಡಿಪ್ಥಾಂಗ್ ಯಾವುದು? ಆಯಿಲ್, OIL, ಆಯಿಲ್. ಸೊ ಎರಡ್ ಅದಾವ. ಸಿಮಿಲರ್ಲಿ ಪಾಯ್. ಓಕೆ. ಸೊ ಎರಡ್ ಸೌಂಡ್ ಬರತಾವ ಇಲ್ಲಿ, ಇದಕ್ಕಂತೀವಿ ನಾವು ಡಿಪ್ಥಾಂಗ್ಸ್. ಸಿಂಗಲ್ ಸೌಂಡ್ ವಾವೆಲ್ ಏನಂತಿದ್ರೆ ಮೊನೋಥಾಂಗ್ಸ್ ಅಂತೀವಿ. and 24 consonant sounds are there. This you should have to remember. Sometimes they will ask question from this also. Next point is morphology. Morphology is nothing but how the word is formed. ಇದ್ರಾಗ ನಾವು ಅಂದ್ರೆ ವರ್ಡ್ ಹ್ಯಾಂಗ್ ಫಾರ್ಮೇಶನ್ ಆಗಿರ್ತೈತಿ, ಅದರ ಬಗ್ಗೆ ಇದ್ರ ಮೇಲೆ ಸ್ಟಡಿ ಮಾಡ್ತೀವಿ. ಅದಕ್ಕೆ ಸ್ಟಡಿ ಮಾಡಕ್ಕೆ ನಾವು ಮಾರ್ಫಾಲಜಿ ಅಂತೀವಿ. ನಾವು ಬಯಾಲಜಿದಾಗ ನೋಡಿ ಮಾರ್ಫಾಲಜಿ, ದ ಅರೇಂಜ್ಮೆಂಟ್, ದ ಸ್ಟ್ರಕ್ಚರ್ ವಿ ಕ್ಯಾನ್ ಸೇ. ಸೊ ಇದ್ರಾಗ್ನು ಒಂದು ಪಾಯಿಂಟ್ ಐತಿ, ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮಾರ್ಫೀಮ್ ಈಸ್ ನಥಿಂಗ್ ಬಟ್ ಸ್ಮಾಲೆಸ್ಟ್ ಯೂನಿಟ್ ಆಫ್ ವರ್ಡ್. ಒಂದು ವರ್ಡ್ ಏನಂದ್ರೆ ಸ್ಮಾಲೆಸ್ಟ್ ಯೂನಿಟ್. ಈಗ ನೋಡ್ರಿ ಎಕ್ಸಾಂಪಲ್ ಹ್ಯಾಪಿ ಇಸ್ ದ ಓನ್ಲಿ ಒನ್ ವರ್ಡ್. ಹ್ಯಾಪಿ ಕಂಪ್ಲೀಟ್ ಓನ್ಲಿ ಒನ್ ವರ್ಡ್ ಇಸ್ ದೇರ್. Then unhappy, there are 2 words. The smallest unit is nothing but morpheme. So it is one word, this is one more word. So this is also for what we can say morpheme. This is also morpheme. This is single morpheme. The next point is syntax. Syntax and sentence hang formation ಆಗಿರ್ತೈತಿ, ಅದರ ಸ್ಟ್ರಕ್ಚರ್ ಹೆಂಗೈತಿ ಅದು ಸ್ಟಡಿ ಮಾಡಕಂತೀವಿ ನಾವು syntax. ಎಕ್ಸಾಂಪಲ್ ಏನಂದ್ರೆ ನಾವು ಲೆಟ್ ಅಸ್ ಸಪೋಸ್ ವಿ ಹ್ಯಾವ್ ಅ ಸೆಂಟೆನ್ಸ್, ರವಿ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ನೋಡ್ರಿ ರವಿ ಸಬ್ಜೆಕ್ಟ್ ಐತಿ, ಪ್ಲೇಯಿಂಗ್ ವರ್ಬ್ ಐತಿ, ದೆನ್ ಅದರ್ ವಾಟ್ ಎವರ್ ರಿಕ್ವೈರ್ಮೆಂಟ್ಸ್ ಆರ್ ದೇರ್. ಈಗ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ದಾಗ ಏನೇನು ಇರ್ಬೇಕು ಅದ ಸ್ಟ್ರಕ್ಚರ್ಗೆ ಸ್ಟಡಿ ಮಾಡಕಂತೀವಿ ನಾವು ಸಿಂಟ್ಯಾಕ್ಸ್. ದ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಸಿಮ್ಯಾಂಟಿಕ್ಸ್. ಇಟ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಮೀನಿಂಗ್ ಆಫ್ ವರ್ಡ್. ದ ಮೀನಿಂಗ್ ಆಫ್ ದಿ ವರ್ಡ್ಸ್ ಈಸ್ ನಥಿಂಗ್ ಬಟ್ ಸಿಮ್ಯಾಂಟಿಕ್ಸ್. ಎಕ್ಸಾಂಪಲ್ ಸ್ಯಾಮ್ ಡ್ರೈವಿಂಗ್ ಅ ಹಾರ್ಸ್. ಕ್ಯಾನ್ ಯು ಟೆಲ್ ಇಸ್ ಇಟ್ ಕರೆಕ್ಟ್? ನೋ, ಇದು ರಾಂಗ್ ಐತಿ. ಹಾರ್ಸ್ ರೈಡ್ ಮಾಡ್ತೀವಿ ನಾವು, ಡ್ರೈವ್ ಮಾಡಂಗಿಲ್ಲ. ಸೊ ಡ್ರೈವಿಂಗ್ ಬರಂಗಿಲ್ಲ, ದಟ್ ಶುಡ್ ಬಿ riding we can say. Sam is riding a horse, not driving. Driving ನಾವು ಮಾಡ್ತೀವಿ ಏನಂದ್ರೆ ಬೈಕ್ ಡ್ರೈವ್ ಮಾಡ್ತೀವಿ, ಕಾರ್ ಡ್ರೈವ್ ಮಾಡ್ತೀವಿ. ಬೈಕ್ ಏನಂದ್ರೆ ರೈಡ್ ಮಾಡ್ತೀವಿ ನಾವು. ಓಕೆ, ಬೈಕ್ ರೈಡ್ ಮಾಡ್ತೀವಿ, ಹಾರ್ಸ್ನು ರೈಡ್ ಮಾಡ್ತೀವಿ, ಯಾಕಂದ್ರೆ 2 ವೀಲರ್ ಇರ್ತೈತಿ. ಕಾರ್ ಏನಂದ್ರೆ ನಾವು ಡ್ರೈವ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸಿಂಪಲ್ ಡಿಫರೆನ್ಸ್. ನೆಕ್ಸ್ಟ್ ಇಸ್ pragmatics. That is pragmatics is nothing but study of language use or context. ಯಾವ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡತ್ತೀವಿ, ಕಂಟೆಕ್ಸ್ಟ್ ಏನೈತಿ ಅದು ಸ್ಟಡಿ ಮಾಡಕಂತೀವಿ ನಾವು pragmatics. Next is grapheme, smallest unit of writing. Just let us suppose words we are writing, ch, b, p. That writing smallest unit is nothing but what?
ಗ್ರಾಫಿಮ್ ಸ್ಮಾಲ್ ವರ್ಡ್ ರೈಟಿಂಗ್ ಮೀನಿಂಗ್ ಅಲ್ಲಿ ಸೌಂಡ್ ನೋಡತ್ತೀವಿ ನಾವು, ಇಲ್ಲಿ ರೈಟಿಂಗ್ ನೋಡತ್ತೀವಿ ಸ್ಮಾಲೆಸ್ಟ್ ಯೂನಿಟ್ ದಟ್ ಈಸ್ ಗ್ರಾಫಿಮ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಪ್ಸ್ ಆಫ್ ರೀಡಿಂಗ್. ಸ್ಕಿಮ್ಮಿಂಗ್ ಅಂದ್ರೆ ಏನಂದ್ರೆ ಪೂರ್ತಿ ಒಂದು ಮೇನ್ ಐಡಿಯಾ ಏನೈತಿ ಅದು ಏನಂದ್ರೆ ಓದ್ತೀವಿ ನಾವು. ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ನ್ಯೂಸ್ ಪೇಪರ್ ಓದುವಾಗ ನೀವು ಬರೀ ಹೆಡ್ಲೈನ್ಸ್ ಓದ್ತೀರಿ, ಹೆಡ್ಲೈನ್ಸ್ ಓದಿದ್ರೆ ನಿಮ್ಗೆ ಪೂರ್ತಿ ಏನಂದ್ರೆ ಐಡಿಯಾ ಸಿಗ್ಬಿಡ್ತೈತಿ. ಸೊ ನಾವು ಪೂರ್ತಿ ನ್ಯೂಸ್ ಪೇಪರ್ ಒಳಗೆ ನೋಡಂಗಿಲ್ಲ, ನ್ಯೂಸ್ ಪೇಪರ್ ಪೂರ್ತಿ ಏನಂದ್ರೆ ಎಲ್ಲಾ ಶಬ್ದಗಳಿಗೆ ಓದಂಗಿಲ್ಲ. ಜಸ್ಟ್ ಏನಂದ್ರೆ ಹೆಡ್ಲೈನ್ ಓದಿ ಏನಂದ್ರೆ ನಮ್ಗೆ ಐಡಿಯಾ ಸಿಗ್ಬಿಡ್ತೈತಿ. ಇದು ಕ್ರೈಮ್ ಇದು ಐತಿ, ಇಲ್ಲಾಂದ್ರೆ ಇದು ಬೇಸಿಕ್ ಜನರಲ್ ನಾಲೆಜ್ ಐತಿ. ಸೊ ದ್ಯಾಟ್ ನಮ್ಗೆ ಏನಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ಬಿಡ್ತೈತಿ. ದಟ್ ಈಸ್ ನಥಿಂಗ್ ಬಟ್ ದ ಸ್ಕಿಮ್ಮಿಂಗ್. ಸ್ಕ್ಯಾನಿಂಗ್ ಇಸ್ ನಥಿಂಗ್ ಬಟ್ ಅ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಏನಂದ್ರೆ ನಾವು ಹುಡುಕಾಡ್ತೀವಿ. ಈಗ ಸಿಂಪಲ್ ಎಕ್ಸಾಂಪಲ್ ಸ್ಕೂಲ್ದಾಗ ಏನಂದ್ರೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪೀರಿಯಡ್ ಯಾವ್ದೈತಿ ನೋಡುವಾಗ ಏನಂದ್ರೆ ಇದು ಚೆಕ್ ಮಾಡ್ಬಿಡ್ತಾರೆ ಟೈಮ್ ಟೇಬಲ್. ಸಡನ್ಲಿ ಆ ಪರ್ಟಿಕ್ಯುಲರ್ ಪ್ಲೇಸ್ ಆ ಪರ್ಟಿಕ್ಯುಲರ್ ಪೊಸಿಷನ್ ದಾಗೆ ಕಾಲಮ್ ರೋಸ್ ಇರ್ತಾವ, ಅಲ್ಲಿ ಹೋಗಿ ಏನಂದ್ರೆ ಅವ್ರು ನೋಡ್ತಾರೆ. ಸೊ ಅದಕ್ಕೆ ಏನಂತೀವಿ ಸ್ಕ್ಯಾನಿಂಗ್ ಅಂತೀವಿ. ಟ್ರೈನ್ ಹಂಗೆ ಇರ್ತೈತಿ, ಟ್ರೈನ್ ಟಿಕೆಟ್ ನೋಡತ್ತೀರಿ ನೀವು, ಟ್ರೈನ್ ಯಾವ ಟೈಮಿಗೆ ಬರ್ತೈತಿ ಅದು ನೋಡ್ತೀರಿ. ದಟ್ ಈಸ್ ಆಲ್ಸೋ ನಥಿಂಗ್ ಬಟ್ ದ ಸ್ಕ್ಯಾನಿಂಗ್ ಓನ್ಲಿ. ಸೊ ದ ನೆಕ್ಸ್ಟ್ ಈಸ್ ಇಂಟೆನ್ಸಿವ್ ರೀಡಿಂಗ್. ಇಂಟೆನ್ಸಿವ್ ರೀಡಿಂಗ್ ಅಂದ್ರೆ ಕ್ಲಾಸ್ ರೂಮ್ ದಾಗ ಕೂತಿ ನೀವು ಏನಂದ್ರೆ ಪಾಠ ಓದಾತೀರಿ, ಚೆನ್ನಾಗಿ ಏನಂದ್ರೆ ಪೂರ್ತಿ ಎಲ್ಲಾ ಓದ್ತೀರಿ ನೀವು, ಏನಂದ್ರೆ ಚೆನ್ನಾಗಿ ತಿಳಿಬೇಕು, ನಿಮ್ಗೆ ನೆನಪನು ಇರ್ಬೇಕು. ಸೊ ಆ ತರ ಏನಂದ್ರೆ ನೀವು ಓದ್ತೀರಿ. ಅಲ್ಲಿ ಏನಿರ್ತೈತಿ ಅಂದ್ರೆ ಕ್ಲಾಸ್ ರೂಮ್ ಡಿಟೇಲ್ ರೀಡಿಂಗ್ ಇರ್ತೈತಿ, ಟೆಕ್ಸ್ಟ್ ಬುಕ್ ಗ್ರಾಮರ್ ವ್ಯಾಕ್ಯಾಬ್ಯುಲರಿ ಮೀನಿಂಗ್ ಎಲ್ಲ ನಮ್ಗೆ ಏನಂಗೆ ಬರ್ತೈತಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಾಡ್ತೀರಿ ಇಲ್ಲಿ. ಬಟ್ ಅದೇ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದ್ರೆ ಏನ ರಿಲೇಟೆಡ್ ಟು ಪ್ಲೆಜರ್ ಇನ್ಫಾರ್ಮೇಶನ್. ನಾವೆಲ್ ಓದ್ತೀರಿ ನೀವು, ನಾವೆಲ್ ಓದ್ತೀರಿ ಮತ್ತು ನಾವೆಲ್ ಓದ್ತೀರಿ, ಸ್ಟೋರೀಸ್ ಓದ್ತೀರಿ ಜಸ್ಟ್ ಫಾರ್ ಪ್ಲೇಜರ್. ಓಕೆ, ಫಾರ್ ಟೆಂಪರರಿ ವಾಟ್ ವಿ ಕ್ಯಾನ್ ಸೇ ಸಂಬಂಧ ಏನಂದ್ರೆ ನೀವು ಟೆಂಪರರಿ ಬೇಸಿಸ್ ಏನಂದ್ರೆ ಸುಮ್ ಓದಾತೀರಿ ನೀವು. ದಟ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಟೆನ್ಸಿವ್ ರೀಡಿಂಗ್. ಹೆಲೋ ಅಂಡ್ ಜೈ ಹಿಂದ್ ಟು ಎವ್ರಿ ಒನ್. ನನ್ನ ಹೆಸರು ಸಮೀರ್ ವಾಲಿಕಾರ್, ಲೆಕ್ಚರರ್ ಇನ್ ಫಿಸಿಕ್ಸ್. ಕ್ಲಿಯರ್ ಟಿ ಇನ್ ಫಸ್ಟ್ ಅಟೆಂಪ್ಟ್. ಯಾವಾಗ ನಾ ಬಿ ಎಡ್ ದಾಗಿದ್ದ ಅವಾಗ ಏನಂದ್ರೆ ಟಿ ಕ್ಲಿಯರ್ ಆಗಿತ್ತು ನಂದ. ಇವತ್ತು ನಾನು ನಿಮ್ ಸಂಬಂಧ ಏನಂದ್ರೆ ಒಂದು ವಿಡಿಯೋ ತಗೊಂಡ್ಬಂದೀನಿ. ಇದರಾಗ ನಿಮ್ಗೆ ಇಂಗ್ಲಿಷ್ ಅಟ್ ಲೀಸ್ಟ್ 15 ಮಾರ್ಕ್ಸ್ ಏನಂದ್ರೆ ಸಿಗಬಹುದು. ಬೇಸಿಕ್ ಥಿಯರೀಸ್ ಅಂಡ್ ಈವನ್ ಸಮ್ ಆಫ್ ದಿ ಇಂಗ್ಲಿಷ್ ಗ್ರಾಮರ್ ಏನಂದ್ರೆ ಇದ್ರಾಗ ಇನ್ಕ್ಲೂಡ್ ಮಾಡಿದೀನಿ. ಇದು ಶಾರ್ಟ್ ವಿಡಿಯೋ, ಒಂಥರದ ಕ್ವಿಕ್ ರಿವಿಷನ್ ಆದಂಗೆ ನಿಮ್ಗೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಯು ವಿಲ್ ಗೆಟ್ ಬೆನಿಫಿಟ್ ಫ್ರಮ್ ದಿಸ್ ವಿಡಿಯೋ. ಪ್ಯಾಜೆ ಪ್ರಕಾರ ಮೊದಲ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗ್ತೈತಿ. ಕಾಗ್ನಿಟಿವ್ ಡೆವಲಪ್ಮೆಂಟ್ ದಿಂದ ಥಾಟ್ ಬರ್ತೈತಿ. ಆ ಥಾಟ್ ಪ್ರೊಸೀಡ್ಸ್ ಏನಂದ್ರೆ ಲ್ಯಾಂಗ್ವೇಜ್. ಥಾಟ್ ದಿಂದ ಲ್ಯಾಂಗ್ವೇಜ್ ಬರ್ತೈತಿ. ಬಟ್ ಕಾಗ್ನಿಟಿವ್ ಅಬಿಲಿಟಿ, ಕಾಗ್ನಿಟಿವ್ ಅಂದ್ರೆ ಥಿಂಕಿಂಗ್ ಮಾಡೋದು, ವಿಚಾರ ಮಾಡೋದು, ಅನಲೈಸ್ ಮಾಡೋದು, ಈ ಅಬಿಲಿಟಿ ಮೊದಲು ಬರ್ತೈತಿ. ಆಮೇಲೆ ಥಾಟ್ ಬರ್ತೈತಿ. ಥಾಟ್ ದಿಂದ ಏನಂದ್ರೆ ಲ್ಯಾಂಗ್ವೇಜ್ ಬರ್ತೈತಿ. ಇದು ಸಿಂಪಲ್ ಮಾತು ಪ್ಯಾಜೆಟ್ ಅವರು ಹೇಳ್ಯಾರ. ವೈಗೋಟ್ಸ್ಕಿ ಅವ್ರು ಏನ್ ಹೇಳ್ತಾರ ಅಂದ್ರೆ ಕಂಪ್ಲೀಟ್ಲಿ ಅಪೋಸಿಟ್ ಹೇಳ್ತಾರ. ಇವ್ರು ಹೇಳ್ತಾರ ಥಾಟ್ ಮತ್ತು ಲ್ಯಾಂಗ್ವೇಜ್ ಇಬ್ರು ಏನಂದ್ರೆ ಸೆಪರೇಟ್ ಅದಾವ, ಬಟ್ ಮುಂದ್ ಹೋಗಿ ಏನಂದ್ರೆ ಇಂಟರ್ ಡಿಪೆಂಡೆಂಟ್ ಆಗ್ಬಿಡ್ತಾವ. ಇವರು ಇನ್ನರ್ ಸ್ಪೀಚ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇನ್ನರ್ ಸ್ಪೀಚ್ ಏನಂದ್ರೆ ಮಗು ಕಲಿತೈತಿ. ಯಾವಾಗ ಮಗು ಏನಾರೇ ಮಾಡುವಾಗ ಇನ್ನರ್ ಸ್ಪೀಚ್ ಮಾತಾಡ್ತೈತಿ, ಮೊದಲು ಹಿಂಗ್ ಮಾಡ್ತೀನಿ ಆಮೇಲೆ ಹಿಂಗ್ ಮಾಡ್ತೀನಿ. ದಟ್ ಇಸ್ ನಥಿಂಗ್ ಬಟ್ ದ ಇನ್ನರ್ ಸ್ಪೀಚ್. ಮತ್ ಇವ್ರು ಒಂದ್ ಥಿಯರಿ ಕೊಟ್ಟಾರ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಅದರ ಅರ್ಥ ಏನಂದ್ರೆ ಯಾವಾಗ ಒಂದು ಮಗುಗೆ 2x2 ಮಾಡಕ್ ಬರ್ತೈತಿ, 2x2 ಮಾಡಕ್ ಬರ್ತೈತಿ, ಬಟ್ 2x3 ಮಾಡುವಾಗ ಕಷ್ಟ ಆಗ್ತೈತಿ. ಅವಾಗ ನೀವು ಸ್ವಲ್ಪ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಅಂತೀವಿ ನಾವು ಮೋರ್ ನಾಲೆಜಬಲ್ ಅದರ್. ಆ ಝೋನಿಗೆ ಅಂತೀವಿ ನಾವು, ಸಪೋರ್ಟ್ ಮಾಡಕ್ ಪ್ರೊಸೆಸ್ಗೆ ಅಂತೀವಿ ನಾವು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಚಾಮ್ಸ್ಕಿ ಥಿಯರಿ ಹ್ಯೂಮನ್ ಬೀಂಗ್ಸ್ ಬ್ರೈನ್ ಒಳಗೆ ಅಂದ್ರೆ ಒಂದು ಡಿವೈಸ್ ಇರ್ತೈತಿ, ಅದಕ್ಕಂತೀವಿ ನಾವು LAD ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್. ಇದು ಏನಂದ್ರೆ ಇನ್ನೇಟ್ ಹ್ಯೂಮನ್ ಪ್ರಾಪರ್ಟಿ ಕೆಪಾಸಿಟಿ ಐತಿ, ವೇರ್ ನಾವು ಏನಂದ್ರೆ ಲ್ಯಾಂಗ್ವೇಜ್ ಗೆ ಅಕ್ವೈರ್ ಮಾಡ್ತೀವಿ. ಸೊ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಕಾನ್ಸೆಪ್ಟ್ ಯಾರು ಕೊಟ್ಟಾರ ಅಂದ್ರೆ ಚಾಮ್ಸ್ಕಿ ಅವ್ರು ಕೊಟ್ಟಾರ. ಇವ್ರ ಪ್ರಕಾರ ದೇರ್ ಇಸ್ ಅ ಯೂನಿವರ್ಸಲ್ ಗ್ರಾಮರ್. ನಾವು ಮಾತಾಡುವಾಗ ಸಣ್ಣ ಮಗು ಏನಂದ್ರೆ ಮಾತಾಡೋದು ಯಾವಾಗ ಕಲಿತಾನ ಅವ್ರು ಗ್ರಾಮರ್ ಯೂಸ್ ಮಾಡಂಗಿಲ್ಲ. ಊಟ ಕೊಡ್ರಿ, ಊಟ ಮಾಡೀನಿ, ಇದು ಎಲ್ಲ ಏನಂದ್ರೆ ಸೆಂಟೆನ್ಸ್ ಮಾತಾಡುವಾಗ್ಲೂ ಏನಂದ್ರೆ ಗ್ರಾಮರ್ ಯೂಸ್ ಮಾಡಂಗಿಲ್ಲ. ಬಟ್ ನಾವು ಯಾವಾಗ ಸ್ಕೂಲ್ದಾಗ ಲ್ಯಾಂಗ್ವೇಜ್ ಕಲಿತೀವಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಅವಾಗ ಗ್ರಾಮರ್ ಯೂಸ್ ಮಾಡ್ತೀವಿ. ವರ್ಬ್ ಎಲ್ಲಿ ಯೂಸ್ ಮಾಡ್ಬೇಕು, ಅಡ್ವರ್ಬ್ ಎಲ್ಲಿ ಯೂಸ್ ಮಾಡ್ಬೇಕು, ಅಡ್ಜೆಕ್ಟಿವ್ ಎಲ್ಲಿ ಯೂಸ್ ಮಾಡ್ಬೇಕು, ನೌನ್ ಎಲ್ಲಿ ಯೂಸ್ ಮಾಡ್ಬೇಕು. ದೇರ್ ಶುಡ್ ಬಿ ಅ ಪ್ರಾಪರ್ ವಾಟ್ ವಿ ಕ್ಯಾನ್ ಸೇ ರೂಲ್ಸ್. ಬಟ್ ಮಾತೃಭಾಷಾ ಕಲಿಯುವಾಗ ಮಗು ಏನಂದ್ರೆ ಗ್ರಾಮರ್ ಫಾಲೋ ಮಾಡಂಗಿಲ್ಲ. There is universal grammar. So universal grammar concept is also given by Chomsky, and LAD language acquisition device concept is also given by Chomsky only. Here there is a short difference where language acquisition versus language learning. What is language acquisition? This is subconscious process. ಯಾವಾಗ ಒಂದು ಚೈಲ್ಡ್ ಏನಂದ್ರೆ ಮಗು ಏನಂದ್ರೆ 2ನೇ ತಿಂಗಳದ ಇರ್ತೈತಿ, ಅದು ಏನಂದ್ರೆ ಸಬ್ ಕಾನ್ಶಿಯಸ್ಲಿ ಏನಂದ್ರೆ ಅಬ್ಸರ್ವ್ ಮಾಡ್ತೈತಿ. ಅಬ್ಸರ್ವ್ ಮಾಡಿ ಏನಂದ್ರೆ ಲ್ಯಾಂಗ್ವೇಜ್ ಗೆ ಅಕ್ವೈರ್ ಮಾಡ್ತೈತಿ. ಅಲ್ಲಿ ಏನ್ ಸ್ಪೆಸಿಫಿಕ್ ರೂಲ್ಸ್ ಇರಂಗಿಲ್ಲ, ಗ್ರಾಮರ್ ಇರಂಗಿಲ್ಲ. ಏನಂದ್ರೆ ಮತ್ತೆ ಅಲ್ಲಿ ಸ್ಕೂಲಿಗೆ ಹೋಗಿ ಫಾರ್ಮಲ್ ಆಗಿ ಏನಂದ್ರೆ ಕಲಿಯಂಗಿಲ್ಲ. ಇಟ್ ಈಸ್ ಇನ್ಫಾರ್ಮಲ್.
Focuses on meaning, not rules. Common in every ಏನಂದ್ರೆ early childhood process. ಇದು ನ್ಯಾಚುರಲ್ ಐತಿ. ಬಟ್ ಲ್ಯಾಂಗ್ವೇಜ್ ಲರ್ನಿಂಗ್ ಏನಂದ್ರೆ ಇಟ್ ಈಸ್ ಫಾರ್ಮಲ್, ಇಟ್ ಈಸ್ ಕಾನ್ಶಿಯಸ್ ಪ್ರೊಸೆಸ್. ನೀವು ಏನಂದ್ರೆ ಸ್ಕೂಲಿಗೆ ಹೋಗಿ ಯಾವಾಗ 2ನೇ ಕ್ಲಾಸ್ 3ನೇ ಕ್ಲಾಸ್ದಾಗ ಹೋಗಿ ಏನಂದ್ರೆ ಅಲ್ಲಿ ಕಲಿತೀರಿ ನೀವು. ಸ್ಕೂಲ್ದಾಗ ಪ್ರಾಪರ್ ಏನಂದ್ರೆ ರೂಲ್ಸ್ ಇರ್ತಾವ, ಅಲ್ಲಿ ಗ್ರಾಮರ್ ಇರ್ತೈತಿ. ಟಾಟ್ ಇನ್ ಕ್ಲಾಸ್ ರೂಮ್. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಸಿಮಿಲಿ ಕಂಪೇರ್ಸ್ ಟೂ ಥಿಂಗ್ಸ್ ಯೂಸಿಂಗ್ ಲೈಕ್ ಆರ್ ಆಸ್. ಯಾವಾಗ ನಾವು ಲೈಕ್ ಮತ್ತು ಆಸ್ ಕಂಪೇರ್ ಮಾಡ್ತೀವಿ, ಹಿ ಈಸ್ ಲೈಕ್ ಲಯನ್. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಅದಕ್ಕಂತೀವಿ ನಾವು ಸಿಮಿಲಿ. ಹಿ ಈಸ್ ಲೈಕ್ ಪಿಕಾಕ್, ಹಿ ಈಸ್ ಲೈಕ್ ರ್ಯಾಬಿಟ್. ಮೀನ್ಸ್ ಹಿ ಈಸ್ ವೆರಿ ಫಾಸ್ಟ್ ಬಟ್ ಅಟ್ ದ ಎಂಡ್ ಹಿ ವಿಲ್ ಲೂಸ್ ದ ರೇಸ್. ಸೊ ಯಾವಾಗ ಇಂಥವು ನಾವು ಮಾತಾಡ್ತೀವಿ ಕಂಪೇರ್ ಮಾಡಿ ಅದಕ್ಕಂತೀವಿ ನಾವು ಸಿಮಿಲಿ. ಎಕ್ಸಾಂಪಲ್ ಕೊಟ್ಟಿರ್ಬೋದು ಇಲ್ಲಿ, ಹರ್ ಸ್ಮೈಲ್ ಇಸ್ ಲೈಕ್ ಸನ್ಶೈನ್. ಓಕೆ, ಅವ್ರ ನಗು ಏನಂದ್ರೆ ಸನ್ಶೈನ್ ಆಗಿರ್ತೈತಿ. Similarly, downside, do not call it metaphor because simile must use like as. ಓಕೆ, ಇಲ್ಲಿ ನಾವು ಕಂಪೇರ್ ಮಾಡತ್ತೀವಿ. ಮೆಟಾಫರ್ ಏನಂದ್ರೆ ಮೆಟಾಫರ್ ಡೈರೆಕ್ಟ್ಲಿ ಕಂಪೇರ್ಸ್ ಟು ಥಿಂಗ್ಸ್ ವಿಥೌಟ್ ಯೂಸಿಂಗ್ ಲೈಕ್ ಆಸ್. ಏನಂದ್ರೆ ಡೈರೆಕ್ಟ್ಲಿ ಕಂಪೇರ್ ಮಾಡ್ಬಿಡ್ತೈತಿ, ಲೈಕ್ ಆಸ್ ಹೇಳಂಗಿಲ್ಲ ಡೈರೆಕ್ಟ್ಲಿ. ಮೆಟಾಫರ್ ಕಂಪೇರ್ಸ್ ಟು ಥಿಂಗ್ಸ್ ವಿಥೌಟ್ ಯೂಸಿಂಗ್ ಲೈಕ್ ಆಸ್. ದ ಎಕ್ಸಾಂಪಲ್ ಇಸ್ ದ ವರ್ಲ್ಡ್ ಇಸ್ ಅ ಸ್ಟೇಜ್. ಓಕೆ, ವರ್ಲ್ಡ್ ಏನಂದ್ರೆ ಸ್ಟೇಜ್ ಆಗಿರ್ತೈತಿ. ಡೈರೆಕ್ಟ್ಲಿ ವಿ ಆರ್ ಕಂಪೇರಿಂಗ್, ವಿ ಆರ್ ಇವನ್ ನಾಟ್ ಮೆನ್ಷನಿಂಗ್ ಲೈಕ್ ಆಸ್. ಅವ್ರ ತರ ಹೇಳಂಗಿಲ್ಲ ನಾವು, ಡೈರೆಕ್ಟ್ ನೀವೇ ಅದಿರಿ. So this is nothing but metaphor. People confuse it with similar. Just now ನೋಡಿದ್ವಿ, ಇಲ್ಲಿ ಡೈರೆಕ್ಟ್ ಇರ್ತೈತಿ, ಅಲ್ಲಿ ಲೈಕ್ ಆಸ್ ಯೂಸ್ ಮಾಡ್ತಾರೆ. ಇದು ಏನಂದ್ರೆ ಡೈರೆಕ್ಟ್ಲಿ ಹ್ಯೂಮನ್ ಕ್ವಾಲಿಟೀಸ್ ಏನಂದ್ರೆ ರಿಲೇಟ್ ಮಾಡ್ಬಿಡ್ತೈತಿ. ನಾನ್ ಲಿವಿಂಗ್ ಥಿಂಗ್ ಏನಂದ್ರೆ ಹ್ಯೂಮನ್ ಕ್ವಾಲಿಟೀಸ್ ಮಾಡ್ಬಿಡ್ತೈತಿ. ಹಿ ಈಸ್ ಲೈಕ್ ದ ಎಕ್ಸಾಂಪಲ್ ಇಸ್ ದ ನೈಟ್ ಹಗ್ಡ್ ದ ಸಿಟಿ. ಅಲಿಟ್ರೇಷನ್ ಏನಂದ್ರೆ ರಿಪೀಟ್ ಆಗ್ತೈತಿ ಕಾನ್ಸೋನೆಂಟ್ ಸೌಂಡ್ಸ್ ಲೈಕ್ ಬಿಸಿ ಬೀಸ್ ಬಸ್ಡ್ ಬೋಲ್ಡ್ಲಿ. ಸೊ ದಟ್ ಕಾನ್ಸೋನೆಂಟ್ ಸೌಂಡ್ ಈಸ್ ರಿಪೀಟಿಂಗ್. ಇದಕ್ಕೇನಂದ್ರೆ ರೈಮ್ ಜೊತೆ ಏನಂದ್ರೆ ಕಂಪೇರ್ ಮಾಡಕ್ ಹೋಗ್ಬೇಡ್ರಿ, ದಿಸ್ ಇಸ್ ಡಿಫ್ರೆಂಟ್. ನೆಕ್ಸ್ಟ್ ಏನಂದ್ರೆ ಹೈಪರ್ಬೋಲೆ. ಹೈಪರ್ಬೋಲೆ ಏನಂದ್ರೆ ಇಂಟೆನ್ಷನಲ್ ಎಕ್ಸಾಗರೇಷನ್. ನಾವು ಹೇಳ್ತೇವಿ ಐ ಆಮ್ ವೇಟಿಂಗ್ ಲೈಕ್ ಹೆಲ್, ಐ ವೇಟೆಡ್ ಫಾರ್ ಅ ಸೆಂಚುರಿ. ಏನಂದ್ರೆ ಜಸ್ಟ್ ಇಟ್ ಈಸ್ ನಾಟ್ ರಿಯಲಿಸ್ಟಿಕ್ ಬಟ್ ವಿ ಜಸ್ಟ್ ಎಕ್ಸಾಗರೇಟ್ ದ ಥಿಂಗ್ಸ್. ನೆಕ್ಸ್ಟ್ ಏನಂದ್ರೆ ಆಕ್ಸಿಮೋರನ್. ಇದು ಏನಂದ್ರೆ ಜಾಯಿನ್ ಮಾಡ್ತೈತಿ ಎರಡು ಅಪೋಸಿಟ್ ಐಡಿಯಾಸ್ಗೆ, ಲೈಕ್ ಡಿಫೈನಿಂಗ್ ಸೈಲೆನ್ಸ್. ಇದು ಏನಂದ್ರೆ ಕಾಂಟ್ರಾಡಿಕ್ಟರಿ ವರ್ಡ್ಸ್ ಇರ್ತಾವ, not long phrases. Next thing is parts of speech. As you all know, I think you know, but just a quick what we can say revision for you. Another noun bardhaiti, name of person, place, things. Another replaces a noun. He, she, it, they. This is nothing but the he, she, it. This is nothing but of speech. Parts of speech da get ನೋಡ್ತೀವಿ ಅಂದ್ರೆ ನಾವು ಮೊದಲು ಸೆಂಟೆನ್ಸ್ ಅಂದ್ರೆ ಸೆಂಟೆನ್ಸ್ ದಾಗ ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ ಇದು ಮೂರು ಕೂಡಿಸಿ ಏನಂದ್ರೆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಆಗಿರ್ತದೆ. ಈಗ ಇದರ ಫಸ್ಟ್ ಏನಂದ್ರೆ ನೌನ್. ನೌನ್ ಅಂದ್ರೆ ಏನಂದ್ರೆ ನೇಮಿಂಗ್ ವರ್ಡ್, whether it may be name of place, person ಹೆಸರು ಆಗಿರಬಹುದು. noun is nothing but the naming word. Next pronoun ಅಂದ್ರೆ ಏನು? pronoun is nothing but ಆ ನೇಮಿಗೆ ನಾವು it, she, he, they ಈ ವರ್ಡ್ಸ್ ಯೂಸ್ ಮಾಡಿದ್ರೆ ಅಂದ್ರೆ ಅಂತೀವಿ ನಾವು ಅದಕ್ಕೆ pronoun. noun ಗೆ ರಿಪ್ಲೇಸ್ ಮಾಡ್ಬಿಟ್ಟಿದೆ ಅದು ಕಂಪ್ಲೀಟ್ಲಿ. those words are nothing but pronoun. I think you know this. Next simple one sentence ಆಗಿರ್ತದೆ ಅಂದ್ರೆ Katrina and Karina are playing, where Katrina is subject, okay, and is conjunction. Are is nothing but a verb and playing is also a verb. The next thing is verb. What is verb? Action words ಏನಂತೀವಿ ನಾವು ಅಂದ್ರೆ verb ಅಂತೀವಿ. ಯಾವ ಕಾರ್ಯದಾಗ ಇರ್ತೈತಿ. Let us suppose is, I am, was, are, were, see, etc are verbs. ಸ್ವಲ್ಪ ಮಂದಿ ಗೊತ್ತೇ ಇರಂಗಿಲ್ಲ is, I am, was ಏನಂದ್ರೆ are nothing but verbs. Similarly playing, watching, doing. So these are going. These are nothing but the verbs. So the next thing is adverb. Now when or where a verb is performed. ಇದು adverb ಏನಂದ್ರೆ verb ಹೆಂಗ್ perform ಮಾಡತೈತಿ ಅದರದ ಇನ್ಫಾರ್ಮೇಶನ್ ಕೊಡ್ತೈತಿ, ಅದಕ್ಕಂತೀವಿ ನಾವು adverb. Slowly, quickly, never, daily, extremely, here. So this is nothing but it is adverb. It describes the what we can say a verb, how it is performing. Next is adjective. ಇದು adverb verb ಹೇಳ್ತೈತಿ. Adjective ಏನಂದ್ರೆ noun ಬಗ್ಗೆ ಹೇಳ್ತೈತಿ. How noun is doing or performing. Unique, beautiful, vacant, ugly, long. How the noun is. Noun the ಏನಂದ್ರೆ ಖಾಸಿಯತ್ ಬಗ್ಗೆ ಏನಂದ್ರೆ ನಮಗೆ ಖಾಸಿಯತ್ ಬಗ್ಗೆ ಹೇಳೋದು noun ಹೆಂಗ್ ಪರ್ಫಾರ್ಮ್ ಮಾಡೈತಿ ಅದರ ಬಗ್ಗೆ ಹೇಳಕ್ಕೆ ಏನಂದ್ರೆ ನಾವು adjective ಅಂತೀವಿ. Next is preposition. Preposition ಏನಂದ್ರೆ ಡೈರೆಕ್ಷನ್ ಆರ್ ಪೊಸಿಷನ್ ಇನ್ಫಾರ್ಮೇಶನ್. ಒಂದು ಆಬ್ಜೆಕ್ಟ್ ಎಲ್ಲಿ ಪೊಸಿಷನ್ ಐತಿ ಅದರ ಇನ್ಫಾರ್ಮೇಶನ್ ಏನಂತೀವಿ ಅಂದ್ರೆ ಪ್ರಿಪೊಸಿಷನ್ ಅಂತೀವಿ. At, in, on, by, with, into, under, to, above. This is nothing but the information only. So the next is conjunction. Conjunction is nothing but connectors.
The connecting words are nothing but the conjunction. Ill nodi and but at still since there although therefore ಇವ್ರು ಏನಂದ್ರೆ ಸೆಂಟೆನ್ಸ್ ನಡುವೆ ಒಂದು ಕನೆಕ್ಷನ್ ಸಂಬಂಧ ಏನಂದ್ರೆ ಹೆಲ್ಪ್ ಆಗ್ಬಿಡ್ತಾವ. ಒಂದು ಸೆಂಟೆನ್ಸ್ ಇನ್ನೊಂದು ಸೆಂಟೆನ್ಸ್ ವರ್ಡ್ಸ್ಗೆ ಏನಂದ್ರೆ ಕನೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಇದಕ್ಕಂತೀನೋ conjunctions. Next is interjection. This is nothing but the words which express the sudden feeling, we can say. The sudden feeling express madak ಯಾವ words ಇತ್ತು ಅದಕ್ಕಂತೀನೋ interjection. Hey, hooray, oh. So these are nothing but the expression words. Here is a small what we can say test for you. Identify the noun, which word is the verb, pick the adjective, find the adverb, which is the preposition. This question and answer solution you have to write in comment section. Here few more questions are there. You have to solve these questions and you have to write the answer in comment section. I will reply. Here are its answers.